ಪದ್ಯ 10. ನಾ ಬರಿ ಭ್ರೂಣವಲ್ಲ. ಹೆಣ್ಣು ಶಿಶು ಭ್ರೂಣಹತ್ಯೆಯು ಇಂದಿನ ಪ್ರಮುಖ ಸಾಮಾಜಿಕ ಪಿಡುಗು. ಭ್ರೂಣಾವಸ್ಥೆಯಲ್ಲಿಯೇ ಹೆಣ್ಣಿನ ಅಸ್ತಿತ್ವವನ್ನು ನಾಶ ಮಾಡಿಬಿಡುವ ಮಾನವನ ಹೇಯ ಮನಸ್ಸಿನ ಪ್ರವೃತ್ತಿಯನ್ನು ಈ ಕವಿತೆಯು ಮಾರ್ಮಿಕವಾಗಿ ಪ್ರತಿಭಟಿಸಿದೆ. ಗರ್ಭದಲ್ಲಿರುವ ಹೆಣ್ಣು ಭ್ರೂಣವೊಂದು ತನ್ನ ತಾಯಿಯೊಡನೆ ಸಂವಾದಿಸುವ ಪರಿಯನ್ನು ಮಾಲತಿ ಪಟ್ಟಣಶೆಟ್ಟಿ ಈ ಕವಿತೆಯಲ್ಲಿ ನಿರೂಪಿಸಿದ್ದಾರೆ. ತಾಯ ಗರ್ಭದಲ್ಲಿರುವ ಹೆಣ್ಣು ಶಿಶುವಿನ ಭ್ರೂಣವು ತನ್ನ ತಾಯಿಯನ್ನು ಕುರಿತು ಹೇಳುವ ಮಾತುಗಳಿವು. ಅಮ್ಮ, ನಾನು ಬರೀ ಭ್ರೂಣವೆಂದು ಭಾವಿಸಬೇಡ. ಹೊಸ ಜಗತ್ತಿಗೆ ಕಾಲಿಟ್ಟ ಮೇಲೆ ನಾನು ನಿನ್ನ ಮಗಳಲ್ಲವೇ? ನಿನ್ನ ಮುಖದಲ್ಲಿ ನಗೆಯನ್ನು ಅರಳಿಸುವವಳು, ನಿನ್ನ ಕನಸುಗಳೆಲ್ಲ ಅರಳಲು ಕಾರಣವಾಗುವವಳು. ನನ್ನನ್ನು ಕೇವಲ ರಕ್ತ ಮಾಂಸದ ಮುದ್ದೆ ಎಂದು ಭಾವಿಸಬೇಡ. ನಾನು ಬರೀ ಭ್ರೂಣವಲ್ಲ, ನನಗೂ ಅಸ್ತಿತ್ವವಿದೆಯೆಂದು ತಾಯಿಯೊಡನೆ ಸಂವಾದವನ್ನು ಆರಂಭಿಸುವ ಭಾಗವಾಗಿದೆ. ತಾಯಿ ತನ್ನ ಗರ್ಭದಲ್ಲಿ ಇರುವ ಭ್ರೂಣವನ್ನು ಇನ್ನೂ ಮಗುವೆಂದು ಭಾವಿಸಿದ್ದಾಳೋ ಇಲ್ಲವೋ, ಆದರೆ ಭ್ರೂಣ ಮಾತ್ರ ತನ್ನನ್ನು ಹೊತ್ತಿರುವವಳನ್ನು ತಾಯಿಯೆಂದು ಗುರುತಿಸಿಬಿಟ್ಟಿದೆ. ಗರ್ಭಿಣಿಯು ತೆಗೆದುಕೊಳ್ಳುವ ಔಷಧಿಗಳು ಗರ್ಭದೊಳಗಿರುವ ಜೀವಕ್ಕೆ ಅಡ್ಡ ಪರಿಣಾಮವನ್ನುಂಟು ಮಾಡುತ್ತಿವೆ. ಜೀವವನ್ನು ರಕ್ಷಿಸಬೇಕಾದ ಔಷಧವು ವಿಷವಾಗಿದೆಯಂತೆ. ಬಲ ನೀಡಬೇಕಾದ ಜೀವ ನಿರೋಧಕ ಗುಳಿಗೆಗಳು ನಶೆಯ ಪಾಶವಾಗಿ ಭ್ರೂಣದ ಉಸಿರಿಗೆ ಕುತ್ತು ತಂದಿದೆ. ಈ ಮಾತುಗಳು ಕಲಬೆರಕೆ ಔಷಧಿಗಳು ಗರ್ಭದೊಳಗಿನ ಭ್ರೂಣದ ಮೇಲುಂಟು ಮಾಡುವ ಅಪಾಯಕಾರಿ ಅಡ್ಡ ಪರಿಣಾಮಗಳನ್ನು ಸಮರ್ಥವಾಗಿ ಬಿಂಬಿಸಿವೆ. ಜೀವ ಉಳಿಸಲು ಬಳಸುವ ಔಷಧಿಗಳು ಅಳಿಸುವ ಸಾಧನಗಳಾಗಿವೆ. ಗರ್ಭಧರಿಸುವ ಕ್ರಿಯೆ ಇಂದು ನೈಸರ್ಗಿಕ ಚಟುವಟಿಕೆ ಎನಿಸದೆ ಕಾಯಿಲೆಯಾಗಿ ಮಾರ್ಪಟ್ಟಿರುವ ವ್ಯಂಗ್ಯವನ್ನು ಕವಯಿತ್ರಿ ಇಲ್ಲಿ ಧ್ವನಿಸಿದ್ದಾರೆ. ಇನ್ನು ಜಗತ್ತಿನ ಮುಖ ನೋಡದೆ ಗರ್ಭದೊಳಗಣ ಭ್ರೂಣ ಹುಟ್ಟುವ ಮೊದಲೇ ಎದುರಿಸುವ ದಾಳಿಯನ್ನು ಈ ಮಾತುಗಳು ಸಮರ್ಥವಾಗಿ ಹೇಳುತ್ತಿವೆ. ಗರ್ಭದೊಳಗಿನ ಪುಟ್ಟ ಜಗತ್ತಿನೊಳಗಿರುವ ಭ್ರೂಣಕ್ಕೆ ಕರಿನೆರಳು, ಕರಿಯುಗುರಿನ ಭಯ. ತನ್ನನ್ನು ಕರಿಯುಗುರು ಚಿವುಟಿ ಹಾಕಬಹುದೆಂಬ ಆತಂಕ ಕಾಡುತ್ತಿದೆ. ಅದನ್ನೇ ಚಿಂತಿಸುತ್ತಿರುವುದಾಗಿ, ಹುಟ್ಟುವ ಮೊದಲೇ ಇಲ್ಲವಾಗಿ ಬಿಡುವ ಭಯ ಆವರಿಸಿರುವುದಾಗಿ ಭ್ರೂಣವು ತನ್ನ ತಾಯಿಗೆ ಹೇಳಿಕೊಳ್ಳುವುದನ್ನು ಇಲ್ಲಿ ಕಾಣಬಹುದು. ಭ್ರೂಣವು ಜನ್ಮ ತಾಳಿ ತನ್ನ ಬದುಕನ್ನು ನೋಡುವ, ಅನುಭವಿಸುವ, ಸುಖಿಸುವ ತವಕವನ್ನಿಲ್ಲಿ ವ್ಯಕ್ತಪಡಿಸುತ್ತಿದೆ. ಜನ್ಮತಾಳಿ ಬದುಕಿನ ಅನಂತ ಆಕಾಶದ ನೀಲಿಯನ್ನು ಕಣ್ಣಲ್ಲಿ ತುಂಬಿಕೊಳ್ಳಬೇಕು. ಪಚ್ಚೆಯಂತಹ ಹಸಿರು ನೆಲದಲ್ಲಿ ನಡೆದಾಡಬೇಕು. ಬೀಸುವ ಗಾಳಿಯ ಮೃದು ಹಿತ ಸ್ಪರ್ಶವನ್ನು ಅನುಭವಿಸಬೇಕು ಎಂದೆಲ್ಲ ಭ್ರೂಣವು ತವಕಪಟ್ಟು ತಾಯಿಗೆ ತಿಳಿಸಿದೆ. ಇಷ್ಟೆಲ್ಲ ಬಯಕೆಗಳಿರುವ ನನ್ನನ್ನು ಬರಿಯ ಭ್ರೂಣವೆಂದು ಭಾವಿಸಬಾರದೆಂದು ತಾಯಿಗೆ ತಿಳಿಸುತ್ತದೆ. ಗರ್ಭದಲ್ಲಿರುವ ಹೆಣ್ಣು ಶಿಶುವಿನ ಹತ್ಯೆಗೆ ಇತರರು ತಾಯಿಯ ಮೇಲೆ ಒತ್ತಡ ಹೇರುತ್ತಾರೆ. ತಾಯಿ ಇದಕ್ಕೆ ಒಪ್ಪಬಾರದು. ಸ್ವತಃ ತಾಯಿಗೆ ಗಂಡು ಹುಟ್ಟುತ್ತಿಲ್ಲವೆಂಬ ನಿರಾಸೆ ಆವರಿಸಿರಬಹುದು. ಇತರರ ಒತ್ತಾಸೆ ಮತ್ತು ತಾಯಿಯ ನಿರಾಸೆಗಳು ಎರಡೂ ಸೇರಿ ತನ್ನ ಅಸ್ತಿತ್ವವನ್ನು ನಾಶ ಮಾಡಬಹುದೆಂಬ ಗಾಬರಿ ಭ್ರೂಣವನ್ನಾವರಿಸಿದೆ. ತಾಯಿ ಇತರರ ಒತ್ತಡಗಳಿಗೆ ಸಮ್ಮತಿಸಬಾರದೆಂಬುದು ಭ್ರೂಣದ ಕೋರಿಕೆಯಾಗಿದೆ.
ಭ್ರೂಣವು ತಾಯಿಗೆ ಹೆಣ್ಣು ಶಿಶುವೇ ಆಸರೆಯಾಗುವುದನ್ನು ನೆನಪಿಸುತ್ತಿದೆ. ತಾಯಿಯು ತನ್ನ ರಕ್ತ ಮಾಂಸಗಳನ್ನು ಬಸಿದು ಮಗುವಿಗೆ ಜನ್ಮ ನೀಡುತ್ತಾಳೆ ನಿಜ. ಹೆಣ್ಣು ಮಗುವಿನ ಮೈಯೊಳಗಿರುವುದು ಬರಿಯ ರಕ್ತವಲ್ಲ, ಪ್ರೀತಿಯ ರಸ. ಹೆಣ್ಣು ತನ್ನ ತಾಯಿಯನ್ನು ಮಮತೆ ವಾತ್ಸಲ್ಯಗಳಿಂದ ಆದರಿಸಬಲ್ಲಳು, ಉಪಚರಿಸಬಲ್ಲಳು. ತಾಯಿಗೆ ವೃದ್ಧಾಪ್ಯ ಸಮೀಪಿಸಿದಾಗ ಅವಳು ಕಷ್ಟ ಸುಖಗಳಲ್ಲಿ ತೊಳಲುವಾಗ ಹೆಣ್ಣು ಮಗುವೇ ಅದಕ್ಕೆ ಸ್ಪಂದಿಸುವುದು ಬೇಗ. ಆದ್ದರಿಂದ ಅವ್ವನಿಗೆ ಅವ್ವನಾಗಿ ಬರಲಿರುವ ತಾನು ಭ್ರೂಣವಲ್ಲವೆಂದು ಭ್ರೂಣವು ತಾಯಿಗೆ ತಿಳಿಸುತ್ತಿದೆ. ತಾಯಿಗೆ ಗರ್ಭದೊಳಗಿನ ಭ್ರೂಣವು ತನ್ನನ್ನು ನಾಶ ಮಾಡಬಾರದೆಂದು ಬೇಡುತ್ತಿದೆ. ಹಡೆದು ಬದುಕಲು ಕಲಿಸಬೇಕಾದ ತಾಯಿ ತನ್ನ ಗರ್ಭಾವಸ್ಥೆಯಲ್ಲೇ ಭ್ರೂಣ ಹತ್ಯೆಗೆ ಮುಂದಾದರೆ ಅರಳಬೇಕಾದ ಕುಡಿಯು ಗರ್ಭದಲ್ಲೇ ಕಮರಿ ಹೋಗುತ್ತದೆ. ಆದ್ದರಿಂದ ಜನ್ಮ ತಾಳುವ ಅವಕಾಶವನ್ನು ನೀಡಬೇಕೆಂದೂ ತನ್ನ ನಾಶಕ್ಕೆ ಮುಂದಾಗಬಾರದೆಂದೂ ಭ್ರೂಣವು ತಾಯಿಯನ್ನು ಪರಿಪರಿಯಾಗಿ ಬೇಡುತ್ತಿದೆ. ಬದುಕಲು ಮಾತ್ರವಲ್ಲ, ಹುಟ್ಟುವುದಕ್ಕೂ ಹೋರಾಟ ಮಾಡಬೇಕಾಗಿರುವ ವಿಷಮ ಪರಿಸ್ಥಿತಿಯಲ್ಲಿ ಭ್ರೂಣವು ತಾಯಿಯ ಆಸರೆಯನ್ನು ಬೇಡುತ್ತಿದೆ ಎನ್ನಬಹುದು. ಅಂತಿಮವಾಗಿ ಭ್ರೂಣವು ತನ್ನ ತಾಯಿಗೆ ವರವೊಂದನ್ನು ನೀಡುವಂತೆ ಬೇಡುತ್ತಿದೆ. ಅದುವೇ ಜೀವದಾನ, ಜನನಾವಕಾಶ. ಈ ಭೂಮಿಯ ಮೇಲೆ ಜನಿಸಲು, ಉಸಿರಾಡಲು, ಬಾಳಿ ಬದುಕಲು, ಬದುಕಿನ ಸುಖದ ಅನುಭವವನ್ನು ಪಡೆಯಲು, ಸಮೃದ್ಧ ಬದುಕನ್ನು ಬಾಳಲು ಅವಕಾಶ ಮಾಡಿಕೊಡಬೇಕೆಂದು ವಿನಂತಿಸುತ್ತಿದೆ. ತನಗೆ ತಾಯಿಯು ಜನ್ಮ ಕೊಟ್ಟರೆ ತಾನು ಅವಳ ಹೆಸರಿಗೆ ಕಳಂಕ ತರದೆ ಕೀರ್ತಿಯನ್ನು ತರುವುದಾಗಿಯೂ, ಮುಳ್ಳಿನ ಕಷ್ಟವನ್ನು ಕೊಡದೆ ಹೂವಿನ ಸುಖವನ್ನು ತರುವುದಾಗಿಯೂ ಭ್ರೂಣವು ಭರವಸೆ ನೀಡುವುದರೊಂದಿಗೆ ಈ ಕವಿತೆಯು ಮುಕ್ತಾಯವನ್ನು ಕಂಡಿದೆ.